ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾವಿವಾಗ ಮಂತ್ರಾಲಯಕ್ಕೆ ಬಂದು ರೀಚ್ ಆಗಿದ್ದೀವಿ. ನಾನಿದು 2ನೇ ಸಲ ಬರ್ತಿರೋದು ಮಂತ್ರಾಲಯಕ್ಕೆ. ಲಾಸ್ಟ್ ಟೈಮ್ ಬಂದಾಗ ಟ್ರೈನ್ ಬುಕ್ ಮಾಡ್ಕೊಂಡು ಟ್ರೈನಲ್ಲಿ ಬಂದಿದ್ದು. ರೈಲ್ವೆ ಸ್ಟೇಷನಿಂದ ಆಟೋಗಳಿರುತ್ತೆ, ಆಟೋ ಮಾಡ್ಕೊಂಡು ಇಲ್ಲಿಗೆ ಬರಬಹುದು. ಈ ಸಲ ಬಂದಿದ್ದು ಬಸ್ನಲ್ಲಿ, ರಾಯಚೂರಿಂದ ಬಸ್ಸಲ್ಲಿ ಬಂದೆ. ಸೊ ಬಸ್ಸಲ್ಲಿ ಬಂದು ನಮಗೆ ಮಂಟಪ ಇದೆ ಅಲ್ವಾ, ಅಲ್ಲೇ ಸರ್ಕಲ್ ಹತ್ರ ಕರೆಕ್ಟಾಗಿ ಬಂದು ಅಲ್ಲೇ ನಿಲ್ಲಿಸುತ್ತೆ, ತುಂಬ ದೂರ ನಿಲ್ಲಿಸೋದಿಲ್ಲ. ಶ್ರೀ ರಾಘವೇಂದ್ರಾಯ ಇಲ್ಲೇ ಎಂಟ್ರಿ ಆದ ತಕ್ಷಣ ರಾಮನ ವಿಗ್ರಹ ಇದೆ, ಅಲ್ಲೇ ರಾಘವೇಂದ್ರ ಸ್ವಾಮಿ ವಿಗ್ರಹ ಕೂಡ ಇದೆ. ಎಂಟ್ರಿನಲ್ಲಿ ಚಾಮುಂಡೇಶ್ವರಿ ತಾಯಿ ಹುಲಿ ಮೇಲೆ ಕೂತಿರುವಂತಹ ವಿಗ್ರಹ ಕೂಡ ಇದೆ. ಇವಾಗ ನಾವು ಮಠದ ಮುಂದೆ ಬಂದು ನಿಂತಿದ್ದೀವಿ. ನಾವು ಹೋಗೋದೇ ತಡ, ಅಲ್ಲಿ ಸುತ್ತಮುತ್ತ ಎಲ್ಲ ಬನ್ನಿ ನಮ್ಮ ರೂಮ್ನಲ್ಲಿ ಸ್ನಾನ ಮಾಡಿ ಬನ್ನಿ ಸ್ನಾನದ ವ್ಯವಸ್ಥೆ ಇದೆ, 100 ರೂಪಾಯಿ ಅಂತ ಸಾಡ್ತಿರ್ತಾರೆ. ಆದರೆ ಹೋಗಬೇಡಿ, ಇಲ್ಲೆಲ್ಲ ನಾವು ಬಂದ ತಕ್ಷಣ ನಮಗೆ ಗೊತ್ತಿರಲ್ಲ ಅಂತ 100 ರೂಪಾಯಿ ಅಂತ ಸಾಡ್ತಿರ್ತಾರೆ. ಆದರೆ ಆ ಕಡೆ ಹೋದರೆ 50 ರೂಪಾಯಿ ಇದೆ ಸ್ನಾನದ ವ್ಯವಸ್ಥೆ ಎಲ್ಲ. ನೀವು ಕೇಳಿದ್ದೀರಾ ಎಷ್ಟು ಖರ್ಚಾಯಿತು ಅಂತ, ಅದೆಲ್ಲ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳ್ತೀನಿ, ಇದರಲ್ಲಿ ಹೇಳೋದು ಬೇಡ. ಎಷ್ಟೆಷ್ಟು ಬಸ್ ಚಾರ್ಜ್ ಆಗಬಹುದು ಅನ್ನೋದನ್ನು ನಿಮಗೆ ಟಿಕೆಟ್ ತೋರಿಸೆ ನಾನು ನೇರವಾಗಿ ಬಂದು ಹೇಳ್ತೀನಿ. ಲಾಸ್ಟ್ ಟೈಮ್ ಬಂದಾಗ ನಾವು ಇಲ್ಲೇ ಮಲ್ಕೊಂಡಿದ್ವಿ ಮಠದ ಮುಂದೆ, ಅದೇ ರಾತ್ರಿ ಬಂದಿದ್ದು, ಮಧ್ಯರಾತ್ರಿ ಬಂದಿದ್ದು. ಸೊ ಮಠದ ಮುಂದೆ ಎಲ್ಲ ಮಲ್ಕೊಂಡಿದ್ವಿ. ಈ ಸಲ ನಾವು ಟ್ರಾವೆಲಿಂಗೇ ಆಯಿತು ನೈಟು. ಸೊ ಬೆಳಗ್ಗೆ ಒಂದು 7 ಗಂಟೆ 6:45 7 ಗಂಟೆಗೆ ಬಂದಿದ್ದೀವಿ. ಹೊಳೆನಲ್ಲಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ಹೊಳೇಲಿ ಜಾಸ್ತಿ ನೀರಿರಲಿಲ್ಲ, ಹಾಗೂ ಸ್ವಲ್ಪ ಜನ ಸ್ನಾನ ಮಾಡ್ತಿದ್ರು ಇಲ್ಲಿ. ನಮಗೆ ಯಾಕೋ ತುಂಬ ಚಳಿ ಅನ್ನಿಸ್ತದೆ. ನಮಗೆ ಅನ್ನೋದಕ್ಕಿಂತ ನಮ್ಮ ಅಮ್ಮಂದ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಅಮ್ಮ ಮತ್ತು ದೊಡ್ಡಮ್ಮಂಗೆ, ಅವ್ರನ್ನ ಈ ಚಳಿಯಲ್ಲಿ ಹೊಳೇಲಿ ಮುಳುಗಿಸೋದಷ್ಟೇ ಬೇಡ ಅಂತ ಅನ್ನಿಸ್ತು. ಅದರಿಂದಾಗಿ ರೂಮ್ನಲ್ಲೇ ಸ್ನಾನ ಮಾಡೋಣ ಅಂತ ಅಂದ್ಕೊಂಡ್ವಿ. ಲಾಸ್ಟ್ ಟೈಮ್ ತುಂಬ ಜನ ಬಂದಿದ್ದು, ಒಂದು 25-30 ಜನನೇ ಬಂದಿದ್ದು. ಸೊ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಹೋಗಿ ಸ್ನಾನ ಮಾಡಿದ್ವಿ. ನಾವು ಬೇರೆ ಕಡೆ ಮಾಡಿದ್ವಿ, ನಮ್ಮ ಫ್ರೆಂಡ್ ದೀಪು ಬೇರೆ ಕಡೆ ಮಾಡಿದರು. ಇಲ್ಲಿ ನೋಡಿ, ಈ ಮನೇಲಿ ಚೆನ್ನಾಗಿದೆ ಸ್ನಾನದ ವ್ಯವಸ್ಥೆ, ಬನ್ನಿ ಮಾಡೋಣ ಅಂತ ಹೇಳಿದ್ಲು ದೀಪು. ಸೊ ಅಲ್ಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಒಬ್ಬರು 50 ರೂಪಾಯಿ ತಗೊಂಡ್ರು. ಆದರೆ ಇದು ಹೊಳೆ ನೀರೇ ಅಂತೆ, ಯಾರೋ ಬೇರೆಯವ್ರು ಬೋರ್ ನೀರಿದೆ ಬನ್ನಿ ನಮ್ಮ ಕಡೆ ಸ್ನಾನ ಮಾಡಿ ಬನ್ನಿ ಅಂತ ಕರೀತಾಯಿದ್ರು. ಈ ಸಲ ಅಂತೂ ತುಂಬಾ ರಶ್ಶು. ಲಾಸ್ಟ್ ಟೈಮ್ ನಾವು ಅಲ್ಲೇ ನೈಟ್ ಉಳ್ಕೊಂಡಿದ್ರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಒಂದು 5:30 ಅಷ್ಟರಲ್ಲೆಲ್ಲ ದರ್ಶನಕ್ಕೆ ಹೋಗಿ ನಿಂತಿದ್ವಿ. ಆದರೆ ನಾವು ದರ್ಶನಕ್ಕೆ ಹೋಗುವಷ್ಟರಲ್ಲೇ 8:45 ಆಗೋಯಿತು. ಸೊ ಅದರಿಂದಾಗಿ ಫುಲ್ಲು ರಶ್ಶು. ಈ ಸಲ ಅಂತೂ ಫುಲ್ಲು ರಶ್ಶು. ಇಲ್ಲಿಗೆ ಹೋದ್ಮೇಲೆ ನಾವು ಹಣೆಗೆ ತಿಲಕವನ್ನು ಇಡ್ಸ್ಕೊಳ್ದೆ ಇರೋದಕ್ಕಾಗುತ್ತಾ? ಸೊ ಎಲ್ಲರೂ ರಾಘವೇಂದ್ರ ಸ್ವಾಮಿಯವರ ತಿಲಕವನ್ನು ಇಡ್ಸ್ಕೊತಾ ಇದ್ದೀವಿ ಹಣೆಗೆ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದಕ್ಕೂ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಹೋಗಬೇಕು. ರಾಘವೇಂದ್ರ ಸ್ವಾಮಿಗಳು ಹೆಚ್ಚು ಪ್ರಸಿದ್ಧಿ ಹೊಂದುತ್ತಿರುವ ಹಾಗೆ ಮಂಚಾಲಮ್ಮ ಎಲ್ಲರೂ ನಿನ್ನ ಪೂಜೆ ಮಾಡ್ತಾರೆ, ನನ್ನ ಪೂಜೆ ಮಾಡೋದಿಲ್ಲ ಅಂತ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳು, ಇಲ್ಲ, ನನ್ನ ಕ್ಷೇತ್ರಕ್ಕೆ ಬಂದವರು ಮೊದಲು ನಿನಗೆ ಪ್ರಥಮ ಪೂಜೆ ಮಾಡಿ ಆಮೇಲೆ ನನ್ನ ಪೂಜೆ ಮಾಡ್ತಾರೆ ಅಂತ ಅವ್ರಿಗೆ ಮಾತು ಕೊಟ್ಟಿದ್ರಂತೆ. ಅದರಂತೆ ಮೊದಲು ನಾವು ಮಂಚಾಲಮ್ಮನ ಪೂಜೆ ಮುಗಿಸ್ಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಹೋಗಬೇಕು. ಇಲ್ಲಂತೂ ಕಾಲಿಡೋದಕ್ಕೆ ಜಾಗ ಇಲ್ಲ, ಅಷ್ಟೂ ರಶ್ ಆಗಿದೆ. ಅದು ಸ್ಯಾಟರ್ಡೆ ಸಂಡೇಗಳಲ್ಲಿ ಹಾಲಿಡೇಸ್ ಇರುತ್ತಲ್ವ, ಸೊ ವೀಕೆಂಡಲ್ಲಿ ತುಂಬಾ ಜನ ಬರ್ತಾರೆ. ನಾವು ಎಲ್ಲ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ನಾನು ಸ್ಕೂಲ್ನಲ್ಲಿ ಆಯ್ತಲ್ವ ದೀಪಾವಳಿ ವಿಡಿಯೋ ಮಾಡಬೇಕಂತ ಹೇಳಿದ್ರಲ್ವ, ಆವಾಗ ಸೀರೆ ಹಾಕ್ಕೊಂಡಿದ್ನಲ್ಲ, ಆ ಸೀರೆ ತೊಗೊಂಡು ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದು. ಅದೊಂಥರ ರೇಷ್ಮೆ ಸೀರೆ ಥರ ಇದೆ, ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದು. ಕೊನೆಗೆ ಬೇಡಪ್ಪ, ಯಾವ್ದಾರ ಒಂದು ಸಿಂಪಲ್ ಸೀರೆ ತೊಗೊಂಡು ಹೋಗೋಣ, ಕ್ಯಾರಿ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಯಾವುದೋ ಹಳೆ ಕಾಲದ ಒಂದು ಸಿಂಪಲ್ ಸೀರೆ ತೊಗೊಂಡು ಹೋಗಿದ್ದೀನಿ. ಇಲ್ಲಿ ಎಲ್ಲಿವರೆಗೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಯ್ತು ಅಲ್ಲಿವರೆಗೆ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದಾರಲ್ವ, ಸೊ ಇಲ್ಲಿಂದ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಗಂಡು ಮಕ್ಕಳೆಲ್ಲ ಶರ್ಟೆಲ್ಲ ಬನಿಯನ್ನೆಲ್ಲ ತೆಗೆದು ಹೋಗಬೇಕು ಅನ್ನೋದು ಇಲ್ಲಿ ವಾಡಿಕೆ ಇದೆ. ಹೆಣ್ಮಕ್ಳು ಸಾಂಪ್ರದಾಯಿಕವಾಗಿ ಉಡುಗೆಗಳನ್ನ ಹಾಕ್ಕೊಂಡು ಹೋಗಬೇಕು. ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮಂತ್ರಾಕ್ಷತೆಯನ್ನು ಇಸ್ಕೊತಾ ಇದ್ದೀವಿ. ನಾನು ಲಾಸ್ಟ್ ಇಯರ್ ಹೋದಾಗ ನಾನು ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆದರೆ ಇವತ್ತು ನಾನು ಎಲ್ಲವನ್ನೂ ವಿಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಹಾಕಿರೋದ್ರಿಂದ ಮತ್ತೆ ಹಾಕೋದು ಬೇಡ ಅಂತ ಅಷ್ಟೇ. ಆದರೂ ಎಷ್ಟೇ ದೂರದಿಂದ ಎಷ್ಟೇ ದಣಿವಾಗಿ ಬಂದರೂ ಸಹ ರಾಘವೇಂದ್ರ ಸ್ವಾಮಿಗಳನ್ನ ನೋಡಿದ ತಕ್ಷಣ ಎಲ್ಲ ನೋವು ದಣಿವು ಎಲ್ಲ ಮಾಯ ಆಗಿಬಿಡುತ್ತೆ. ನಾನು ಲಾಸ್ಟ್ ಟೈಮ್ಗಿಂತ ನಿಜ ಹೇಳಬೇಕಂದ್ರೆ ಈ ಸಲ ರಾಘವೇಂದ್ರ ಸ್ವಾಮಿಗಳನ್ನ ಕಣ್ತುಂಬಿಕೊಂಡೆ. ತುಂಬ ಹತ್ತಿರದಿಂದ ನೋಡಿದೆ, ತುಂಬ ಹೊತ್ತು ನೋಡಿದೆ, ತುಂಬಾ ಸಂತೋಷ ಆಯಿತು ನನಗೆ.
ಬೃಂದಾವನದಲ್ಲಿ ನಮ್ಮ ರಾಯರು ಆಸೀನರಾಗಿರೋದನ್ನ ನೋಡ್ತಿದ್ರೆ 2 ಕಣ್ಣು ಸಾಲಲ್ಲ. ನಾವು ಮತ್ತೊಂದು ಸಲ ಬರಬೇಕಂತ ಅಂದ್ಕೊಂಡಿದ್ದೀವಿ. ಅಂದರೆ 3 ಸಲ ಮಾಡಬೇಕು, ಮಂತ್ರಾಲಯಕ್ಕೆ ಹೋಗ್ಬೇಕು 3 ಸಲ ಅಂತ ಅಂದ್ಕೊಂಡಿದ್ದೀವಿ. ಇವಾಗ 2 ಸಲ ಆಗಿದೆ. ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಆದಾಗ ಇನ್ನೊಂದು ಸಲ ಬರಬೇಕು. ಮಂತ್ರಾಲಯಕ್ಕೆ ಬಂದು ಹೋದ್ಮೇಲೆ ನಾನ್ ವೆಜ್ ತಿನ್ನಬಾರ್ದು ಗುರುವಾರ ಅಂತ ಹೇಳ್ತಾರೆ. ಆದರೆ ನಾನು ಮಂತ್ರಾಲಯಕ್ಕೆ ಬರೋದಕ್ಕೂ ಮುಂಚೆನೇ ಗುರುವಾರ ತಿನ್ನೋದನ್ನು ಬಿಟ್ಬಿಟ್ಟಿದ್ದೆ. ಇಲ್ಲಿ ನೋಡಿ ಮಂತ್ರಾಲಯದ ಮಾಡೆಲ್ ಪಿಕ್ಚರ್ ಇಲ್ಲಿದೆ. ನನ್ನ ಮಗಳು ಸಾನ್ನಿಧ್ಯಂಗೆ ಅವಳಿಗೆ ಡೆಂಗ್ಯೂ ಫೀವರ್ ಆಗಿತ್ತು. ಸೊ ಆವಾಗ ನಾನು ರಾಘವೇಂದ್ರ ಸ್ವಾಮಿಗೆ ಹರಕೆ ಮಾಡ್ಕೊಂಡಿದ್ದೆ, ನನ್ನ ಮಗಳು ಹುಷಾರಾದರೆ ಬೇಗ ಹುಷಾರಾದರೆ ನಾನು ಗುರುವಾರ ನಾನ್ ವೆಜ್ ತಿನ್ನಲ್ಲ ಅಂತ. ಸೊ ಆವಾಗಿಂದ ನಾನು ನಾನ್ ವೆಜ್ ತಿಂತಿಲ್ಲ ಗುರುವಾರ. ಗೋಪುರದ ಮೇಲೆ ಕೇಸರಿ ಧ್ವಜ ಹೇಗೆ ರಾರಾಜಿಸುತ್ತೆ ನೋಡಿ. ಇಲ್ಲಿಂದ ಹೋದರೆ ಇಲ್ಲಿ ಮ್ಯೂಸಿಯಮ್ ಇದೆ. ಲಾಸ್ಟ್ ಟೈಮ್ ಮ್ಯೂಸಿಯಮ್ಗೆ ಹೋಗಿದ್ವಿ, ನಿಜ ಈ ಸಲ ಹೋಗೋದಕ್ಕಾಗಲಿಲ್ಲ, ಸಮಯ ಇರಲಿಲ್ಲ. ಏನಾದರೂ ವಿಡಿಯೋ ಮಾಡ್ಕೊಳ್ಳೋದು ಇದ್ದಿದ್ದರೆ ಹೋಗಿ ವಿಡಿಯೋ ಮಾಡ್ಕೊತಿದ್ದೆ, ಆದರೆ ಮ್ಯೂಸಿಯಮ್ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಅದರಿಂದ ಇಲ್ಲಿಂದ ಬೇಗನೆ ಹೊರಟ್ವಿ. ಇಲ್ಲಿ ತುಂಬ ಜನ ಹೆಜ್ಜೆ ನಮಸ್ಕಾರ ಅಂತೆ ಮತ್ತು ಉರುಳು ಸೇವೆ ಅಂತೆ ಅವ್ರು ಏನೇನು ಹರಕೆ ಮಾಡ್ಕೊಂಡಿರ್ತಾರೋ ಅದೆಲ್ಲ ಮಾಡ್ತಿದ್ರು. ಇಲ್ಲಿ ನೋಡಿ, ನಾವು ಒಳಗಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಲ್ವಾ, ಅದಕ್ಕೆ ನಿಮಗೆ ಹೊರಗಡೆ ವಿಡಿಯೋ ಮಾಡಿದ್ದೀನಿ ರಾಘವೇಂದ್ರ ಸ್ವಾಮಿದು. ದೀಪು ಮತ್ತು ಸುಮಿಕ್ ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಸೊ ಅವ್ರು ಮಾಡ್ತಾಯಿದ್ರು. ನಾನು ಹಾಗೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರೋಣ ಅಂತ ಹೋದೆ. ಜನರು ಎಷ್ಟೇ ಆಧುನಿಕತೆ ಕಡೆ ಮಾರು ಹೋಗ್ತಿದ್ರು, ದೇವರು ಸಂಪ್ರದಾಯ ಅನ್ನೋದನ್ನು ಬಿಟ್ಟಿಲ್ವಲ್ಲ ಅನ್ನೋದೊಂದು ಖುಷಿ ವಿಚಾರ. ದೇವರು ಅನ್ನೋ ಶಕ್ತಿ ಇರೋದ್ರಿಂದನೇ ಅನಿಸುತ್ತೆ ಆದಷ್ಟು ಕೆಟ್ಟತನಗಳು, ಕಳ್ಳತನಗಳು, ದರೋಡೆಗಳು ಕಡಿಮೆ ಆಗಿದೆ. ಇಲ್ಲ ಅಂತ ಹೇಳಿದರೆ ಇನ್ನೂ ಜಾಸ್ತಿನೇ ಆಗ್ತಿತ್ತು. ಜನಗಳಿಗೆ ಹೆದರುತ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವ್ರಿಗಂತೂ ಹೆದರುತ್ತಾರೆ. ಇಲ್ಲಿ ನೋಡಿ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ಕಣ್ಣು ತುಂಬ್ಕೊಳ್ಳಿ. ನನ್ನೊಳಗಡೆ ಗರ್ಭಗುಡಿಯಲ್ಲಿ ಮಾಡೋದಕ್ಕಾಗಲಿಲ್ಲ ಅಲ್ವಾ, ಹೊರಗಡೆ ಇಲ್ಲಿ ಇದರಲ್ಲಿ ಹಾಕಿದ್ರು ಡಿಸ್ಪ್ಲೇನಲ್ಲಿ, ಅದಕ್ಕೆ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ಮಂಟಪ ಇದೆ ಅಲ್ವಾ, ಇಲ್ಲಿ ನಾವು ಊಟಕ್ಕೆ ಹೋಗಿದ್ದು ಬರುವಾಗ ಭರತನಾಟ್ಯ ಮಾಡಿದ್ದಾರೆ. ನಾನು ಅದನ್ನು ಹಾಕಿದ್ದೀನಿ, ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ. ನಮ್ಮಮ್ಮ ಎಲ್ಲೋ ಕಳೆದು ಹೋದರು ನಮ್ಮಿಂದ, ಬಟ್ ನಮ್ಮ ನಂಬರ್ಗಳನ್ನ ಕೊಟ್ಟಿದ್ದೀವಿ ಅವ್ರ ಹತ್ರ. ಎಲ್ಲಾದರೂ ಕಳೆದು ಹೋದರೆ ನಮಗೆ ಫೋನ್ ಮಾಡಿ ಅಂತ. ಸುಮಿ ಮತ್ತು ದೀಪು ಇಬ್ಬರು ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ದಾರೆ. ನನ್ನ ಜೊತೆಗೆ ದೊಡ್ಡಮ್ಮ ಮಾತ್ರ ಸಿಕ್ಕಿದ್ರು. ದೊಡ್ಡಮ್ಮ ಮತ್ತು ನಾನಿಬ್ಬರು ದೇವಸ್ಥಾನ ಒಂದು ಸುತ್ತು ಬಂದು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಬಂದು ಅಲ್ಲಿಂದ ಹೊರಗಡೆ ಹೋಗ್ತಾಯಿದ್ದೀವಿ. ನಿಮಗೆಲ್ಲ ಮಂತ್ರಾಲಯದ ದರ್ಶನ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಹರಕೆ ಮಾಡ್ಕೊಂಡಿರೋರು ತುಲಾಭಾರ ಕೂಡ ಮಾಡ್ತಾರೆ, ಜೊತೆಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಯಾವುದೋ ಒಂದು ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ನಾನು ಮತ್ತು ದೊಡ್ಡಮ್ಮ ಬಂದ್ವಿ ಅಲ್ವ ಹೊರಗಡೆ, ನಮ್ಮಮ್ಮ ಕಾಣಿಸ್ಲಿಲ್ವಲ್ಲ. ದೀಪಕ್ಕೆ ಫೋನ್ ಮಾಡಿದೆ, ದೀಪು ಅಲ್ಲೂ ಕೂಡ ಇಲ್ಲ ಅಂತ ಹೇಳಿದ್ರು. ದೊಡ್ಡಮ್ಮ ಬಾ ಅಲ್ಲಿ ಲಗೇಜ್ ಇಟ್ಟಿದ್ದೀವಲ್ಲ ಅಲ್ಲಿ ಹೋಗಿರ್ಬೇಕಂತ ಹೇಳಿದ್ರು. ಸೊ ಓಕೆ ಅಂತ ಅಲ್ಲಿ ಹೋಗಿ ಬಂದ್ವಿ. ಅಲ್ಲೂ ಕೂಡ ಅಮ್ಮ ಇರಲಿಲ್ಲ. ನಮ್ಮಮ್ಮ ದೇವರು ಅಂತ ಹೇಳಿದ್ರೆ, ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಕಡೆ ಕುತ್ಕೊಂಡು ಜಪ ಮಾಡ್ತಾ ಕುತ್ಕೊಂಡ್ಬಿಡ್ತಾರೆ. ಅಂದರೆ ದೇವ್ರನ್ನ ನೆನಪಿಸ್ಕೊಂಡು ಭಕ್ತಿಯಿಂದ ಕೂತ್ಕೊಂಡ್ಬಿಡ್ತಾರೆ. ಇಲ್ಲೂ ಕೂಡ ಹೊರಗಡೆ ಗೋಡೆಗಳ ಮೇಲೆ ದಶಾವತಾರ ಮತ್ತು ಕೃಷ್ಣನ ಲೀಲಾಹಳಿಗಳು ಮತ್ತು ರಾಘವೇಂದ್ರ ಸ್ವಾಮಿಗಳು ಮತ್ತು ಹಲವಾರು ದೇವರುಗಳು, ಅಂದರೆ ಗರ್ಭಗುಡಿಯಲ್ಲಿ ಯಾವ್ಯಾವ ರೀತಿ ದೇವರುಗಳಿದೆ ಮತ್ತು ಯಾವ ರೀತಿ ದೇವಸ್ಥಾನಗಳಿದೆ ಎಲ್ಲದರ ಚಿತ್ರವನ್ನು ಇಲ್ಲಿ ಮಾಡಿದ್ದಾರೆ. ಆದರೆ ನಾನು ಮೊದಲೇ ಹೇಳಿದಾಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇದೆ ನೋಡಿ, ನಾನು ಮತ್ತೆ ಇವತ್ತು ವಿಡಿಯೋ ಮಾಡ್ಕೊಂಡಿಲ್ಲ. ಇಲ್ಲೊಂದು ಹುಡುಗಿ ಕಾಟನ್ ಲಂಗ ದಾವಣಿ ಹಾಕ್ಕೊಂಡಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಸುಮ್ಮನೆ ಹಾಗೆ ಹಿಂದೆಯಿಂದ ವಿಡಿಯೋ ಮಾಡಿಕೊಂಡೆ. ಹೊಳೆಗೆ ಹೋಗೋ ರಸ್ತೆಯಲ್ಲಿ ನಾವು ಲಗೇಜ್ ಇಟ್ಟಿದ್ದಿತ್ತು. ಸೊ ಅಲ್ಲಿ ನಿಮ್ಗೆ ಏನೇನು ಬೇಕು ಪರ್ಚೇಸಿಂಗ್ಗೆ ಎಲ್ಲ ಇಟ್ಟಿದ್ದಾರೆ. ನಾನು ಸದ್ಯಕ್ಕೆ ಏನೂ ತೊಗೊಳ್ಳಿಲ್ಲ. ಅದಾದಮೇಲೆ ಇವ್ರು ಯಾರೂ ಇನ್ನೂ ಹೊರಗಡೆ ಬರಲೇ ಇಲ್ಲ. ಆಗ ನಾನು ಮತ್ತು ದೊಡ್ಡಮ್ಮ ಇಬ್ಬರು ಪ್ರಸಾದ ತೊಗೊಳ್ಳೋಣ ಅಂತ ಬಂದ್ವಿ. ಪ್ರಸಾದಕ್ಕೂ ಕೂಡ ತುಂಬಾ ಕ್ಯೂ ಇತ್ತು. ಇಲ್ಲಿ ಒಬ್ರಿಗೆ 2 ಪ್ಯಾಕ್ ಮಾತ್ರ ಕೊಡ್ತಿದ್ರು ಅಂತ ಬರೆದಿದ್ರು, ಆದರೆ 3 ಪ್ಯಾಕ್ ಕೊಟ್ಟು ನಮ್ಮಮ್ಮ ನೋಡಿ ಬಸವಪ್ಪನ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ನಾವು ಹೊರಗಡೆ ಬಂದ ಮೇಲೂ ಸಹ ಅಷ್ಟೊಂದು ಕ್ಯೂ ಇತ್ತು. ಸುಮಿ ಮತ್ತು ದೀಪು ಮತ್ತೆ ಪ್ರಸಾದ ತರೋದಕ್ಕೆ ಅಂತ ಹೋದರು. ಎಲ್ಲರ ಕೈಯಲ್ಲೂ ಒಂದೊಂದು ರಾಘವೇಂದ್ರ ಸ್ವಾಮಿಗಳ ಫೋಟೋಗಳಿತ್ತು. ನಾನು ಮೊದಲೇ ಹೇಳಿದಾಗೆ ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ರಾಘವೇಂದ್ರ ಸ್ವಾಮಿದ ಫೋಟೋ ತಂದಿದ್ದೆ. ಆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಅದರಿಂದಾಗಿ ನಾನು ಈ ಸಲ ರಾಘವೇಂದ್ರ ಸ್ವಾಮಿ ಫೋಟೋವನ್ನು ತೊಗೊಳ್ಳಿಲ್ಲ. ಇಲ್ಲಿ ನೋಡಿ, ಆದರೂ ಎಲ್ಲರ ಕೈಲಿ ಫೋಟೋ ಇರೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು. ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರುವಷ್ಟರಲ್ಲಿ 10:30 11 ಗಂಟೆ ಆಗೋಗಿತ್ತು. ಎಲ್ಲರೂ ಕೂಡ ಪ್ರಸಾದವನ್ನು ತೊಗೊಂಡು ಬಂದರು.
ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಇದೆ. ಒಂದೊಂದು ಬರ್ಫಿ ಥರ ಇರುತ್ತೆ. ಒಂದೊಂದು ಪ್ಯಾಕಲ್ಲಿ 4 ಇರುತ್ತೆ. 30 ರೂಪಾಯಿ ಒಂದು ಪ್ಯಾಕು. ಮೊದಲೆಲ್ಲ ಯಾವುದಾದ್ರೂ ದೇವ್ರಿಗೆ ಹೋಗಿದ್ದು ಬಂದುಬಿಟ್ರೆ ನಾವು ಖರ್ಚು ಮಾಡಿದ್ದಕ್ಕಿಂತ ಹೆಚ್ಚಾಗಿ ಪ್ರಸಾದಕ್ಕೆ ಜಾಸ್ತಿ ತಗೋತಿದ್ವಿ. ಅಂದರೆ ಒಂದಷ್ಟು ಕಡಲೆಪುರಿ ಅಂತೆ, ಒಂದಷ್ಟು ಹಣ್ಣುಗಳಂತೆ, ಒಂದಷ್ಟು ಕತ್ತಿಗೆ ತಾತಿಗಳಂತೆ ತೊಗೊಂಡು ಬಂದು ಒಂದಷ್ಟು ಮನೆಗೆ ಹಂಚ್ತಿದ್ವಿ. ಆದರೆ ಈಗ ಆ ಸಂಪ್ರದಾಯ ಎಲ್ಲ ಕಡಿಮೆ ಆಗ್ತಿದೆ. ನಾನು ಜಾಸ್ತಿ ಏನೂ ತೊಗೊಳ್ಳಿಲ್ಲ. ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಮಾತ್ರ ತೊಗೊಂಡೆ. ರಾಘವೇಂದ್ರ ಸ್ವಾಮಿಗಳ ಮಠದ ಸ್ವಲ್ಪ ದೂರಕ್ಕೆ ಹೋದರೆ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಬಂದಾಗ ನಾವು ಇಲ್ಲಿಗೆ ಬಂದಿರಲಿಲ್ಲ. ಇವಾಗ ಹೋಗಿದ್ದು ಬರೋಣ ಅಂತ ಹೋದ್ವಿ. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ಗರ್ಭಗುಡಿಯಲ್ಲಿರುವ ದೇವ್ರನ್ನ ವಿಡಿಯೋ ಮಾಡ್ಕೋಬಾರ್ದೇನೋ ಅಂತ ಅಂದ್ಕೊಂಡೆ. ಆದರೆ ಇಲ್ಲೇನು ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ನಾನು ಗರ್ಭಗುಡಿಯಲ್ಲಿರುವಂತಹ ದೇವ್ರನ್ನ ವಿಡಿಯೋ ಮಾಡಿಕೊಂಡೆ. ನನಗೊಂಥರ ಖುಷಿ. ನಾನು ನೋಡಿದ ಜೊತೆಗೆ ನಿಮಗೂ ಕೂಡ ಗರ್ಭಗುಡಿಯಲ್ಲಿರುವ ದೇವ್ರನ್ನ ತೋರಿಸೋದೊಂಥರ ಖುಷಿ. ಆದರೆ ಕೆಲವು ಕಡೆ ತೋರಿಸೋ ಹಾಗಿಲ್ಲ ಅಂತ ಹೇಳ್ತಾರಲ್ವ. ಸೊ ಆ ಕಡೆ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ದೇವರು, ಎದ್ದು ಬರೋ ಹಾಗೆ ಕಾಣಿಸ್ತಿದೆ. ಏನೇ ಇರಲಿ, ಜೀವನದಲ್ಲಿ ಏನೇ ಕಲಹ, ಜಗಳ, ದ್ವೇಷ ಏನೇ ಇರಲಿ, ದೇವಸ್ಥಾನ ಅಂತ ಬಂದಾಗ ಒಂಥರ ನೆಮ್ಮದಿ ಸಿಗುತ್ತೆ. ಇಲ್ಲಿ ನೋಡಿ ಎಲ್ಲ ದೇವಸ್ಥಾನಗಳು ಬೃಂದಾವನದ ಆಕೃತಿಯಲ್ಲೇ ಇದೆ. ಗೋಪುರ ಆಗಿರಬಹುದು ಅಥವಾ ಬಾಗಿಲುಗಳಾಗಿರಬಹುದು. ಹಾಗೆ ಆ ದೇವಸ್ಥಾನ ಮುಗಿಸ್ಕೊಂಡು ಬರುವಾಗ ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಸಿಗುತ್ತೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡಿ ನಾವು ಕಿಂಡಿಯಿಂದ ನೋಡ್ತಾ ಇದ್ದೀವಿ ಗಣಪತಿ ವಿಗ್ರಹ, ಶಿವನ ವಿಗ್ರಹ ಮತ್ತು ನಂದಿ ವಿಗ್ರಹಗಳನ್ನ ನೀವು ನೋಡಬಹುದು. ಹಾಗೆ ವಾಪಸ್ ಬರ್ತಾ ನಾನು ನಿಮಗೆ ತೋರಿಸ್ತಿರೋದು, ನಮಗೆ ಹೋಗುವಾಗಲೂ ಕೂಡ ಈ ದೇವಸ್ಥಾನಗಳಲ್ಲಿ ಸಿಕ್ತು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನು ಹೋಗುವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ, ಆ ಕಡೆಯಿಂದ ಬರುವಾಗ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಈ ಊರಿನ ಮಾರಿದೇವರು, ಮಾರಮ್ಮ ತಾಯಿ, ಮಾರಿಕಾಂಬ ದೇವಸ್ಥಾನ ಅಂತೇನೋ ಇದೆ. ಈ ದೇವತೆ ಕೂಡ ತುಂಬಾ ಸುಂದರವಾಗಿತ್ತು. ನಾನು ದೇವಸ್ಥಾನದೊಳಗಡೆ ಹೋಗಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡೆ. ಸುಮಿ ಹೋಗಿದ್ದು ಬಂದರು. ಇಲ್ಲಿ ದೇವಸ್ಥಾನಗಳಷ್ಟೇ ಅಲ್ಲ, ಎಲ್ಲ ಹೋಟೆಲ್ಗಳು ಮತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಸೇಮ್ ಬೃಂದಾವನ ಥರನೇ ಡಿಸೈನ್ ಮಾಡಿ ಕಟ್ಟಿದ್ದಾರೆ. ಈ ಕಡೆ ಕೂಡ ಹೊಸದಾಗಿ ಮಠದ ಮುಂಭಾಗದಲ್ಲಿ ಸೇಮ್ ಮಠದ ಒಳಗಡೆ ಹೇಗಿದೆಯೋ ಅದೇ ಥರ ಮಾಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ. ಎಲ್ಲರಿಗೂ ತುಂಬ ಸುಸ್ತಾಗಿತ್ತು, ತುಂಬ ಹಸಿವಾಗಿತ್ತು. ಅದರಿಂದ ಇವಾಗ ಊಟದ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ತುಂಬ ರಶ್ಶು. ನಾವು ಅಂದರೆ ಭೋಜನಾಲಯಕ್ಕೆ ಹೋಗ್ತೀವಲ್ವ, ಅಲ್ಲೂ ಕೂಡ ತುಂಬ ಥರ ಮಳಿಗೆಗಳಿದೆ. ಅಲ್ಲೂ ಏನು ಬೇಕು ಅದೆಲ್ಲ ಕೊಂಡ್ಕೊಳ್ಬಹುದು. ಲಾಸ್ಟ್ ಟೈಮ್ ಹೋದಾಗ ಇಷ್ಟೊಂದೆಲ್ಲ ರಶ್ ಇರಲಿಲ್ಲ. ಈ ಸಲ ಅಂತೂ ಊಟಕ್ಕೂ ಕೂಡ ಪೂರ್ತಿ ರಶ್ಶು. ಆದರೆ ನೆರಳಿಗೆ ಅಂತ ಶೀಟೆಲ್ಲ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಈ ರೀತಿ ಶೀಟೆಲ್ಲ ಹಾಕಿರಲಿಲ್ಲ. ಇವಾಗಿನ್ನ ಇಂಪ್ರೂವ್ ಮಾಡಿದ್ದಾರೆ. ಮಗು ಇರೋರಿಗೆ ಅಥವಾ ಅಶಕ್ತರಿಗೆ ಅಥವಾ ವಯಸ್ಸಾದವ್ರಿಗೆ ಅಂತಲೇ ಸಪ್ರೇಟ್ ಕ್ಯೂ ಇತ್ತು. ನಾವೆಲ್ಲ ಗಟ್ಟಿಗಿದ್ವಿ ಅಲ್ವ, ಸೊ ದೊಡ್ಡ ಕ್ಯೂನಲ್ಲೇ ಹೋಗ್ತಾ ಇದ್ದೀವಿ. ಒಂದು ತಮಾಷೆ ಏನಾಯಿತು ಗೊತ್ತಾ, ನಾನು ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಡಿದ್ದೆ ಅಲ್ವ, ಅದು ತುಂಬ ರಶ್ ಇತ್ತಲ್ಲ, ಯಾರಾದರೂ ಎತ್ಕೊಂಡ್ಬಿಟ್ರೆ ಅಂತ ನಾನು ಹಿಡ್ಕೊಂಡು ಎಳೀತಾ ಇದ್ದೀನಿ. ಆದರೆ ನಂದಲ್ಲ ಅದು ವ್ಯಾನಿಟಿ ಬ್ಯಾಗು, ನನ್ನ ವ್ಯಾನಿಟಿ ಬ್ಯಾಗ್ ನನ್ನ ಹತ್ರನೇ ಇದೆ. ಯಾರೋ ಬೇರೆಯವ್ರದ್ದು ಹಿಡ್ಕೊಂಡು ಎಳೀತಾ ಇದ್ದೀನಿ. ನನಗೆ ಒಂಥರ ಶೇಮ್ ಆಗೋಯಿತು. ಇದು ನಂದು ಅಂತ ಹೇಳಿದ್ರು ಅವರು. ಆಮೇಲೆ ತಿರುಗಿ ನೋಡಿದ್ರೆ ಬೇರೆಯವ್ರ ವ್ಯಾನಿಟಿ ಬ್ಯಾಗ್ ನಂದು ನೋಡ್ಕೊಂಡು ಹಿಡ್ಕೊಂಡು ಎಳೀತಾ ಇದ್ದೀನಿ. ಸಾರಿ, ನಂದು ಅಂದ್ಕೊಂಡೆ ಅಂದ್ಬಿಟ್ಟು ಸುಮ್ಮನೆ ಆದೆ. ಎಲ್ಲರೂ ಕತೆ ಯಾವಾಗ ಹೇಳ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸಾರಿ, ನನಗಿನ್ನ ಹೇಳೋದಕ್ಕಾಗಿಲ್ಲ. ನನಗೆ ಬೇಜಾರಾಗ್ತಿದೆ. ಹೇಳ್ತೀನಂತ ಹೇಳೋದಕ್ಕೆ ಆಗಿಲ್ವಲ್ಲ ಅಂತ ಫೆಬ್ರವರಿನಲ್ಲಿ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದೇ ಒಂದು 4-5 ವೀಡಿಯೋಸ್ ಆಗುತ್ತೆ ಇತ್ತೀಚೆಗೆ ಮಾಡ್ಕೊಂಡಿರೋದು. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಖಂಡಿತವಾಗಿ ಹೇಳ್ತೀನಿ. ಇಲ್ಲೂ ಸಹ ನಾವು ಎಷ್ಟು ಬೇಕಷ್ಟು ದೇಣಿಗೆ ಎಲ್ಲ ಕೊಡಬಹುದಾಗಿತ್ತು. ಇಲ್ಲೂ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಊಟ ಇಸ್ಕೊಂಡು ಮಾಡಿದ್ದು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಲಾಸ್ಟ್ ಟೈಮ್ ತಿಂಡಿ ತಿಂದ್ಬಿಟ್ಟಿದ್ವಿ, ಊಟ ಮಾಡೋದಕ್ಕಾಗಿರಲಿಲ್ಲ. ಅಂದರೆ ಊಟಕ್ಕೆ ಹೋಗಿದ್ವಿ, ಸರಿಯಾಗಿ ತಿನ್ನೋದಕ್ಕಾಗಿರಲಿಲ್ಲ. ಬಟ್ ಈ ಸಲ ನಾವು ತಿಂಡಿನೂ ಕೂಡ ತಿಂದಿಲ್ಲ. ಊಟ ಮಾತ್ರ ಬಿಸಿ ಬಿಸಿ ಬೇಳೆ ಸಾಂಬಾರನ್ನು ಜೊತೆಗೆ ಪಾಯಸ ಮತ್ತು ಮೊಸರನ್ನ, ಅದು ಕೂಡ ಬಿಸಿ ಬಿಸಿಯಾಗಿತ್ತು. ಅನ್ನದಾತು ಸುಖೀ ಭವ, ತುಂಬಾ ಚೆನ್ನಾಗಿತ್ತು ಪ್ರಸಾದ. ಊಟ ಮುಗಿಸ್ಕೊಂಡು ನಾವು ದೇವಸ್ಥಾನ ಒಳಗಡೆಯಿಂದಲೇ ಬಂದ್ವಿ. ಅಲ್ಲಿ ಮಂಟಪದಲ್ಲಿ ಭರತನಾಟ್ಯ ಮಾಡ್ತಿದ್ರು. ನಮಗೆ ಕಣ್ಣಿಗೆ ಅದು ಕೂಡ ಹಬ್ಬವನ್ನು ತಂದುಕೊಡ್ತು. ನಾನು ಜಾಸ್ತಿನೇ ವಿಡಿಯೋ ಮಾಡ್ಕೊಂಡಿದ್ದೆ, ಆದರೆ ಈ ವಿಡಿಯೋದಲ್ಲಿ ಜಾಸ್ತಿ ಅಪ್ಲೋಡ್ ಮಾಡಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಒಟ್ಟಿನಲ್ಲಿ ಒಂದು ಸುಂದರವಾದ ಪಯಣ ಇದಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ನೋವುಗಳು ಕೂಡ ಆಯಿತು. ಅದೇನು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಇಲ್ಲಿ ನೋಡಿ ನಾನು ಮತ್ತು ದೀಪು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಅದಕ್ಕೆ ಬೇರೆ ಎಕ್ಸ್ಟ್ರಾ 10 ರೂಪಾಯಿ ತೊಗೊಂಡ್ರು.
ನಮ್ಮ ದೊಡ್ಡಮ್ಮಂಗೆ ಪಾಪ ತಲೆನೋವು ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿಂದ ನಾವು ಇಲ್ಲೇ ಸುತ್ತಮುತ್ತ 4-5 ದೇವಸ್ಥಾನಗಳಿದೆ, ತುಂಬಾನೇ ಚೆನ್ನಾಗಿದೆ. ಅದನ್ನ ನೋಡಿಕೊಂಡು ವಾಪಸ್ ಊರಿಗೆ ಬಂದ್ವಿ. ನಮ್ಮ ಪಯಣದ ಕೊನೆ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಮಿಸ್ ಮಾಡದೆ ನೋಡಿ. ಹೇಗಿತ್ತು ಹೇಳಿ. ಧನ್ಯವಾದಗಳು.